ಅಧ್ಯಾಯ ಶಾಸಕರಾಗಿ ಕ್ಷೇತ್ರದ ಕೆಲಸ ಮಾಡ್ತೀವಿ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಭೇಟಿಯಾದ ಬಳಿಕ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿದೀನಿ. ನಾವು ಪಕ್ಷದ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಹರಿಪ್ರಸಾದ್ ಜೊತೆ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಈಗ ಆಂತರಿಕವಾಗಿ ಸಮಾನ ಮನಸ್ಕರು ಏನ್ ಚರ್ಚೆ ಮಾಡಿದ್ದಾರೆ ಅದರ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ. ಆದ್ರೆ ನಾವು ಪಕ್ಷದ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ನಮ್ಮನ್ನ ಗೌರವಯುತವಾಗಿ ಪಕ್ಷದಲ್ಲಿ ನಡೆಸ್ಕೊಳ್ಬೇಕು ಅಂತ ಹೇಳಿದ್ದೀವಿ ಅಂತ ದಿನೇಶ್ ಗುಂಡೂರಾವ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ಸುರ್ಜೇವಾಲ ಅವರು ನನಗೇನು ಭೇಟಿಯಾಗಿಲ್ಲ, ಹರಿಪ್ರಸಾದ್ ಅವರು ನನಗೆ ಭೇಟಿಯಾಗಿದೆ. ಅದರ ಚೇಂಜಸ್ ಆಗೋ ಸಾಧ್ಯತೆಗಳೆಲ್ಲ ಇದೆಯಾ ಸರ್? ನೋಡಿ, ಇದೆಲ್ಲ ಮಕ್ಕಳಾಟ ಅಲ್ಲಪ್ಪ. ಮಂತ್ರಿಮಂಡಲ ಮಾಡೋದು, ಸುಮ್ಮನೆ ತೆಗಿಯೋದು, ಮಾಡೋದು ಅದೆಲ್ಲ ಮಾಡೋಕ್ಕಾಗ್ತದ? ಅದೇನೋ ಒಂದು ಆಯ್ತು ಬಿಡಿ. ಈಗ ಆದ್ಮೇಲೆ ಮತ್ತೆ ಅವ್ರನ್ನ ತೆಗೀರಿ, ಇವ್ರನ್ನ ತೆಗೀರಿ, ಮತ್ತೆ ಇನ್ನೊಂದು ಮಾಡಿ ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಸಾಧ್ಯನೇ ಇಲ್ಲ. ಅದೆಲ್ಲ ಮಾಡೋಕೆ ಹೋದ್ರೆ ಇನ್ನೂ ದೊಡ್ಡ ಗೊಂದಲ ಸೃಷ್ಟಿ ಆಗ್ತದೆ. ಸೊ ಅದೆಲ್ಲ ಮಾಡ್ತಾರೆ ಅಂತ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಅದಕ್ಕೆಲ್ಲ ಕೈ ಹಾಕಕ್ಕೆ ಹೋಗಬಾರ್ದು. ಈಗ ಇರೋದನ್ನು ಮಾಡಾಗಿದೆ, ಅದನ್ನು ಸರಿಯಾದ ರೀತಿಯಾಗಿ ಅದನ್ನು ನಡ್ಸ್ಕೊಂಡು ಹೋಗೋದೇ ಮುಖ್ಯ. ನಾವೆಲ್ಲ ಪಕ್ಷದ ಯಾವತ್ತೂ ಕೂಡ ಜೊತೆಲಿ ಪಕ್ಷ ಸಿದ್ಧಾಂತದ ಮೇಲೆ ನಂಬಿಕೆ ಇರೋರು ನಾವು, ಆಯ್ತಾ? ಸೊ ಸಿದ್ಧಾಂತ ಮುಖ್ಯ ನಮಗೆ. ಏನಾದರೂ ಸಮಸ್ಯೆಗಳಾಗಿದೆ ನಾನು ಆಗಲೇ ವ್ಯಕ್ತಪಡಿಸಾಗಿದೆ, ಮತ್ತು ನಿನ್ನೆ ಹರಿಪ್ರಸಾದ್ ಅವರು ಬಂದು ಅವ್ರಿಗೂ ಕೂಡ ಹೇಳಿದ್ದೀನಿ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹತಾಶೆ ನಿರಾಶೆ ಇಲ್ಲ, ನಾನು ರಾಜೀನಾಮೆ ಕೊಡೋದೆಲ್ಲ ಸುಳ್ಳು ಅಂತ ಹೇಳಿ ಆಳಂದ ಶಾಸಕ ಬಿ.ಆರ್. ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿ ಶಾಸಕನಿಗೂ ಮಂತ್ರಿಗಿರಿ ಕೊಡಬೇಕು ಅನ್ನೋದು ಮೂಲಭೂತ ಹಕ್ಕೇನಲ್ಲ. ನಾನು ಯಾವುದೇ ನಿಗಮ ಮಂಡಳಿಗಳಿಗೆ ಆಸೆ ಪಟ್ಟವನೂ ಅಲ್ಲ. ಸಿದ್ದರಾಮಯ್ಯ ನನ್ನನ್ನು ಒತ್ತಾಯ ಮಾಡಿ ಯೋಜನಾ ಆಯೋಗದ ಉಪಾಧ್ಯಕ್ಷ ಮಾಡಿದ್ರು. ಆ ಸ್ಥಾನವನ್ನು ಸಮರ್ಥವಾಗಿ ನಾನು ನಿಭಾಯಿಸಿದ್ದೀನಿ. ಡಿಕೆಶಿ ಸಿಎಂ ಆದ ದಿನವೇ ನಾನು ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆನೂ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ನಿರಾಶೆನಿಲ್ಲ, ಹತಾಶೆನೂ ಇಲ್ಲ. ಅದೇನು ಫಂಡಮೆಂಟಲ್ ರೈಟು ಅಲ್ಲ. ಪ್ರತಿ MLAಗೆ ಮಂತ್ರಿಗಿರಿ ಕೊಡಬೇಕಂಥೇಳಿ ಅದೇನು ಮೂಲಭೂತ ಹಕ್ಕು ಅಲ್ಲ. ನಿನ್ನೆ ನಾನು ಒಂದು ಪತ್ರ ಬರೆದು ಎಲ್ಲ ಮಾಧ್ಯಮಗಳಿಗೂ ಕೂಡ ಕೊಟ್ಟಿದ್ದೀನಿ, ಮತ್ತು ಪತ್ರಿಕೆಯಲ್ಲಿ ಬಂದಿದೆ. ಮುಂದೆ ಅದು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಯಾವುದೇ ಇಂಥ ನಿಗಮ ಮಂಡಳಿಗೆ ಆಸೆ ಪಟ್ಟವನಲ್ಲ. ಸಿದ್ದರಾಮಯ್ಯ ಒತ್ತಾಯ ಮಾಡಿ ನನಗೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಮಾಡಿದರು. ಅದನ್ನು ಭಾಳ ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಇನ್ನು ಮುಂದೆ ಯಾವುದೂ ತಗೊಳ್ಳಲ್ಲ. ಸಿದ್ದರಾಮಯ್ಯನವ್ರ ಮೇಲೆ ನಾನು ಸಂಪೂರ್ಣ ನಂಬಿಕೆ ಇಟ್ಟಿದ್ದೆ, ಮಾಡ್ತಾರಂಥೇಳಿ. ಆಗಿಲ್ಲ. ಏನಾಗಿದೆ, 141 MLAಗಳಿದ್ದಾರೆ. ನಾನಿದ್ರೇನೋ ಹೋದ್ರೇನೋ ಹೆಚ್ಚಾಗ್ತದ, ಏನು ಬೆಲೆ ಕಮ್ಮಿ ಆಗ್ತದ? ಸಾಕಷ್ಟು ಬಹುಮತ ಇದೆ. ಇನ್ನು ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕ ಬಿಜಿ ಗೋವಿಂದಪ್ಪ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಗೋವಿಂದಪ್ಪ ಮನೆಗೆ ನೂತನ ಸಚಿವ ಟಿ ರಘುಮೂರ್ತಿ ಭೇಟಿಯನ್ನ ಕೊಟ್ಟಿದ್ದಾರೆ. ಚಿತ್ರದುರ್ಗದ ಬೆಲಗೂರು ಗ್ರಾಮದಲ್ಲಿದೆ ಗೋವಿಂದಪ್ಪ ಅವ್ರ ಮನೆ. ಶಾಸಕ ಗೋವಿಂದಪ್ಪ ಅವ್ರಿಗೆ ಸಚಿವ ರಘುಮೂರ್ತಿ ಅವ್ರ ಮನೆಗೆ ಭೇಟಿಯನ್ನ ಕೊಟ್ಟು ಚರ್ಚೆಯನ್ನ ಮಾಡಿದ್ದಾರೆ. ಅವ್ರ ಹತ್ರ ರಾಜೀನಾಮೆ ಕೊಡಬೇಡಿ ಅಂತ ಹೇಳಿ ರಘುಮೂರ್ತಿ ಅವರು ಮನವೊಲಿಕೆಯನ್ನ ಮಾಡಿದ್ದಾರೆ. ಶಾಸಕ ಬಿಜಿ ಗೋವಿಂದಪ್ಪ ಮನೆಯಲ್ಲಿ ರಹಸ್ಯ ಮಾತುಕತೆಗಳು ನಡೀತಾ ಇದೆ. ಗೋವಿಂದಪ್ಪ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ರಘುಮೂರ್ತಿ ಅವರು ಅವ್ರ ಮನೆಗೆ ಹೋಗಿ ರಾಜೀನಾಮೆ ಎಲ್ಲ ಕೊಡಬೇಡಿ, ಆತುರದ ನಿರ್ಧಾರ ಮಾಡಬೇಡಿ ಅಂತ ಹೇಳಿ ಅವ್ರ ಹತ್ರ ಮನವಿಯನ್ನ ಮಾಡಿದ್ದಾರೆ.